ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಶಾಸಕರು ಹಾಗೂ ಆರಕ್ಷಕ ವೃತ್ತ ನಿರೀಕ್ಷಕರಿಗೆ ಇದೀಗ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಅದರ ಹಿಂಬದಿಯಲ್ಲಿ ಸೇವೆಗಾಗಿ ಬಾಳು ಎಂಬ ನಾಣ್ಣುಡಿಯಂತೆ ತಮ್ಮನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತ ಗೃಹ ಹಿಂಬದಿಯಲ್ಲಿ MKIT, CBSE, NCC ತಂಡ, NCC ಸಮಾಜದಲ್ಲಿ ಕಾಳಿದಾಸ ಪ್ರೌಢಶಾಲೆ, ಸ್ಕೌಟ್ ಅಂಡ್ ಗೈಡ್ ತಂಡ, ಎಲ್ಲರಿಗೂ ಕೂಡ ಗೌರವ ಇದೀಗ ತಂಡ ಮುನ್ನಡೆಯುತ್ತಾರೆ. ಅದರ ಹಿಂಬದಿಯಲ್ಲಿ ಮರಿನಿವಾಸ ಪ್ರೌಢಶಾಲಾ ವಿದ್ಯಾರ್ಥಿಗಳ ತಂಡ, ವಿದ್ಯಾರ್ಥಿಗಳ ಜನತೆ ಇದೀಗ ಆಗಮಿಸ್ತಾ ಇದೆ. ಅತ್ಯಂತ ನಮ್ಮ ಶಾಲಾ ಸಮಾವೇಶವನ್ನು ಧರಿಸಿ ತಂಡ ಮುನ್ನಡೆಯುತ್ತಾ ಇದೆ. ಅದರ ಹಿಂಬದಿಯಲ್ಲಿ ತದನಂತರದಲ್ಲಿ ಧಾರಾಮ ಪದವಿ ಪೂರ್ವ ಪಡೆಯುವುದನ್ನು ಸಲ್ಲಿಸಿ ಅತ್ಯಂತ ಶಿಸ್ತುಬದ್ಧ ಹೆಜ್ಜೆ ನಡೆಯುವ ಮುಖೇನ ಈಗ ತಂಡ ಸಾಗ್ತಾ ಇದೆ. ಇದೀಗ ಗೌರವವನ್ನು ಸಲ್ಲಿಸುತ್ತಾ ತಂಡ ಮುನ್ನಡೆಸ್ತಾ ಇದೆ. ಅದರ ಹಿಂಬದಿಯಲ್ಲಿ ಅಂಜುಮನ್ ಉರ್ದು ಪ್ರೌಢಶಾಲಾ ವಿದ್ಯಾರ್ಥಿಗಳ ತಂಡ, ನಂತರದಲ್ಲಿ ಬಾಪೂಜಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರ ಬಿಳಿ ಮಹೋತ್ಸವವನ್ನು ನಡೆಸಿ ಇದೀಗ ಆಗಮಿಸುವಂತಹ ಕೇಸರಿ ಬಿಳಿ MKT ಹಿಂಬದಿಯಲ್ಲಿ MRB ಶಾಲಾ ತಂಡ ಇದೀಗ ಸೆಂಚುರಿ ಕನ್ನಡ ಮಾಧ್ಯಮ ಮಹೋತ್ಸವದೊಂದಿಗೆ ಇದೀಗ ಗೌರವ ವಂದನೆಯನ್ನ ಆ ಶಾಲಾ ದೈಹಿಕ ಶಿಕ್ಷಕರೊಂದಿಗೆ ಸ್ಕೌಟ್ ಅಂಡ್ ಗೈಡ್ ತಂಡ ಇದೀಗ ಮುಂದೆ ಸಾಗ್ತಾ ಇದೆ. ಸೇವಾದಳ SS ಬಡಾವಣೆ ತಂಡ ಇದೀಗ ಅದಾದ ನಂತರ ಇದೀಗ ಶಾಲಾ ದೈಹಿಕ ಶಿಕ್ಷಕರೊಂದಿಗೆ ತಮ್ಮ ಶಾಲೆಯೊಂದಿಗೆ ಈ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ತಂಡ ಮುನ್ನಡೆಯುತ್ತಾ ಇದೆ. ಅದರ ಹಿಂಬದಿಯಲ್ಲಿ MKIT ಹಿರಿಯ ಪ್ರಾಥಮಿಕ ಶಾಲಾ ತಹಶೀಲ್ದಾರ್ ಅವರಿಗೂ ವೃತ್ತ ನಿರೀಕ್ಷಕರಿಗೆ ಹಾಗೂ ತಾಲೂಕು ಶಾಲಾ ಸಮಾವೇಶದೊಂದಿಗೆ ಇದೀಗ ಲಿಟಲ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರ, CBSE ಶಾಲಾ ವಿದ್ಯಾರ್ಥಿನಿಯರ ತಂಡ ಇದೀಗ ಗೌರವ ತಂಡ ಹೈಸ್ಕೂಲ್ ಸೈಂಟ್ ಮೇರೀಸ್ ಅಲ್ಲಿ ಯಾರೇ ಹತ್ತಬಾರ್ದು, ಬೇಗ ತಕ್ಷಣ ತಾಲೂಕು ದಂಡಾಧಿಕಾರಿಗಳು ಇದೀಗ ಗೌರವ ವಂದನೆಯನ್ನ ಸಲ್ಲಿಸಿದಂತ ಸೈಂಟ್ ಮೇರೀಸ್ ಪ್ರೌಢಶಾಲಾ
ನ್ನ ಉದ್ಧಾರ ಮಾಡ್ಲಿಕ್ಕಾಗಿ ಬಂದಿದ್ದೀವಿ ಅನ್ನೋ ಒಂದು ಮನೋಭಾವನೆ ಬ್ರಿಟಿಷರಲ್ಲಿತ್ತು. ಹಾಗಾಗಿ ಇಲ್ಬರ್ಟ್ ಕಾನೂನನ್ನ ತೆಗೆದುಕೊಂಡು ಬಂದ್ರು. ಅಂದ್ರೆ ಅಲ್ಲಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಯುರೋಪಿಯನ್ ಅನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಅದಕ್ಕೆ 1890ರಲ್ಲಿ ಈ ದೇಶದಲ್ಲಿ ಪ್ರಾರಂಭ ಆಗುತ್ತೆ. ಅಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ, WC ಬ್ಯಾನರ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, RC ದತ್ತ ತೀವ್ರವಾದಿಗಳು, ಕ್ರಾಂತಿಕಾರಿಗಳು ಅಂತ ನಾವು ಕರಿತೇವೆ. ಒಂದು ವೇಳೆ ಹಬ್ಬ ಮಾಡ್ತೀವಿ. ಈ ಗಣೇಶನ ಹಬ್ಬವನ್ನ ಮನೆಯಲ್ಲಿರ್ತಕ್ಕಂಥ ಗಣೇಶವನ್ನ ಸಾರ್ವಜನಿಕವಾಗಿ ರಾಷ್ಟ್ರೀಯತೆಯ ಹೋರಾಟ ಪ್ರಾರಂಭ ಆಗಲಿ ಅನ್ನೋ ಒಂದು ಸದಿಚ್ಛೆಯಿಂದ ಈ ಗಣೇಶ ಉತ್ಸವನ್ನ ಸಾರ್ವತ್ರಿಕ ಉತ್ಸವನಾಗಿ ತಗೊಂಡ್ಬಂದರು. ಪಂಜಾಬ್, ರಾಜಸ್ಥಾನ, ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ ಹೀಗೆ ದೇಶದ ವಿವಿಧೆಡೆಗಳಲ್ಲಿ ಸೇವೆಯನ್ನ ಸಲ್ಲಿಸಿ 2020ರಲ್ಲಿ ಇವರು ನಿವೃತ್ತಿಯನ್ನ ಹೊಂದಿದ್ದಾರೆ. ಹಾಲಸ್ವಾಮಿ KR ನಮ್ಮ ಸನ್ಮಾನವನ್ನ ಪ್ರೀತಿಯಿಂದ ಸ್ವೀಕರಿಸಿದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು.